ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಕಳೆದ ಕೆಲ ದಿನಗಳಿಂದ 2-3 ದಿವಸಗಳಿಂದ ಬೇಲೂರು ಬಹಳ ಸುದ್ದಿಲಿದೆ. ಕಾರಣ ಅಲ್ಲಿಯ ಶಾಸಕರ ಅಭಿವೃದ್ಧಿನೋ ಇನ್ನೊಂದೋ ಅಲ್ಲ, ಬದಲಾಗಿ ಯಾವುದೋ ಒಂದು ಖಾಸಗಿ ಪ್ಲಾಂಟರ್ಸ್ ಕ್ಲಬ್ಬಿನಲ್ಲಿ ನಡೆದಂತಹ ಗಲಾಟೆ ನಡೆಯಿತು ಎನ್ನಲಾದ ಗಲಾಟೆಗೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ತಮ್ಮ ಲೆಟರ್ ನಲ್ಲಿ ಗೃಹ ಮಂತ್ರಿಗಳಿಂದ ಹಿಡಿದು ಐಜಿ, ಡಿಜಿ, ಹಾಸನದ ಎಸ್ಪಿ ವರೆಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟು ಆ 3 ಅಧಿಕಾರಿಗಳನ್ನ ಅಮಾನತು ಮಾಡಿಸುವಲ್ಲಿ ಯಶಸ್ವಿಯಾಗಿ ಬೇಲೂರಿನ ಹಿತವನ್ನ ಕಾಪಾಡುವಲ್ಲಿ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದ್ದಾರೆ. ಇವೆಲ್ಲವೂ ಒಂದು ಪಾರ್ಟ್. ಇದಾದ ಮೇಲೆ ಏನು ಸೆಪ್ಟೆಂಬರ್ 3ನೇ ತಾರೀಕು ಬೇಲೂರಿನ ಪ್ಲಾಂಟರ್ಸ್ ಕ್ಲಬ್ಬಿನಲ್ಲಿ ಡ್ಯೂಟಿ ಅವರ್ಸ್ ನಲ್ಲೇ ಪೊಲೀಸರು ಹೋಗಿ ಮದ್ಯ ಸೇವನೆಯನ್ನ ಮಾಡಿ 3 ಬಿರಿಯಾನಿಗೋಸ್ಕರ ಅಲ್ಲಿ ಕಿರಿಕನ್ನ ಮಾಡ್ಕೊಂಡು ಜಗಳ ಆಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರ ಆರೋಪದ ಬೆನ್ನಲ್ಲೇ ಬೇಲೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು, ಹಳೆಬೀಡಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಯರಾಮ್ ಅಂತಕ್ಕಂಥವ್ರು ಹಾಗೂ ಬೇಲೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರವೀಣ್ ಅಂತಕ್ಕಂಥ 3ವರನ್ನ ಅಮಾನತು ಮಾಡಿ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ನಾನು ಇಷ್ಟೊತ್ತರೆಗೂ ಹೇಳಿದ್ದೆಲ್ಲ ಬಹಳ ಹಳೆ ಸುದ್ದಿ, 3 ದಿವಸದಿಂದ ಇದು ನೋಡ್ತಾ ಇದ್ದೀರಿ. ಇದಾದ ಮೇಲೆ ಈಗ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಎಂಬುವಂತೆ ಬೇಲೂರಿನ ಪ್ಲಾಂಟರ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ಮಾತನಾಡಿದ್ದಾರೆ. ಎಲ್ಲಿ ಗಲಾಟೆ ನಡೆಯಿತು ಎನ್ನಲಾಗುತ್ತಿದೆಯೋ, ಎಲ್ಲಿ ದರ್ಪ ತೋರಿದ್ರು ಪೊಲೀಸ್ ಅಧಿಕಾರಿಗಳು ಅಂತ ಶಾಸಕರು ಹೇಳ್ತಾ ಇದ್ದಾರೋ, ಅದೇ ಪ್ಲಾಂಟರ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ, ನಮ್ಮ ಪ್ಲಾಂಟರ್ಸ್ ಕ್ಲಬ್ಬಿನಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆಗಳು ನಡೆದಿಲ್ಲ. ಯಾವುದೇ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದು ನಮ್ಮಲ್ಲಿ ದೌರ್ಜನ್ಯ ದರ್ಪವನ್ನ ತೋರಿಲ್ಲ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ, ಈ ಸಂದರ್ಭದಲ್ಲಿ ಬಿರಿಯಾನಿ ಬೇಕು ಅಂತ ಕೇಳಿದ್ದಾರೆ. ನಮ್ಮ ಮ್ಯಾನೇಜರ್ ಇಲ್ಲಿ ಬಿರಿಯಾನಿ ಇಲ್ಲ ಸರ್, ಖಾಲಿಯಾಗಿದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹೊರಗಡೆಯಿಂದ ತರಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಏನು ಕ್ಲಬ್ಬಿನ ಬೈಲ ಪ್ರಕಾರ ಹೊರಗಡೆಯಿಂದ ಫುಡ್ ಅನ್ನ ತರಿಸ್ಲಿಕ್ಕೆ ಅವಕಾಶ ಇಲ್ಲ, ಹೀಗಾಗಿ ಹೊರಗಡೆಯಿಂದ ತರ್ಸಂಗಿಲ್ಲ ಅಂತ ಮ್ಯಾನೇಜರ್ ಹೇಳ್ತಾರೆ. ಆಗ ಪೊಲೀಸ್ ಅಧಿಕಾರಿಗಳು ಇಲ್ಲ ನೀನ್ ಮಾಡ್ಕೊಡು, ಇಲ್ಲ ಹೊರಗಡೆ ತರಿಸ್ಕೊಡಕ್ ಅವಕಾಶ ಮಾಡ್ಕೊಡು ಅಂತ ಕೇಳಿದ್ದಾರೆ. ಈ ವಿಚಾರದಲ್ಲಿ ಸಾಮಾನ್ಯವಾಗಿ ಕ್ಲಬ್ಬಿನಲ್ಲಿ ಏನು ಮಾತುಕತೆಗಳಾಗಬಹುದೋ ಅದೇ ರೀತಿಯ ಮಾತುಕತೆಗಳು ನಡೆದಿದ್ದಾವೆ. ಇದಾದ ನಂತರ ಯಾವುದೇ ಕಿರಿಕು ಮಾಡದೆ ಪೊಲೀಸ್ ಅಧಿಕಾರಿಗಳು ಬಿಲ್ ಅನ್ನು ಕೂಡ ಪೇ ಮಾಡಿದ್ದಾರೆ. ಅಂಡ್ ಇಲ್ಲಿ ಆದ ಘಟನೆಯ ಬಗ್ಗೆ ನಮ್ಮ ಪ್ಲಾಂಟರ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ಕುಳಿತು ಮಾತನಾಡಿ ಮ್ಯಾನೇಜರ್ ಜೊತೆನೂ ಕೂಡ ಚರ್ಚೆ ಮಾಡಿ ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆ, ಘರ್ಷಣೆ, ಪೊಲೀಸರ ದರ್ಪ, ದೌರ್ಜನ್ಯ ಏನೂ ಕೂಡ ನಡೆದಿಲ್ಲ ಅಂತ ಹೇಳಿ ನಾವು ಸುಮ್ಮನಾಗಿದ್ವಿ. ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅಲ್ಲಿ ಏನು ಶಾಸಕರಿದ್ದಾರೆ, ಶಾಸಕರಿಗೂ ಕೂಡ ನಾವು ದೂರನ್ನ ಕೊಟ್ಟಿಲ್ಲ, ಪೊಲೀಸರಿಗೂ ಕೂಡ ದೂರು ಕೊಟ್ಟಿಲ್ಲ. ಆದರೆ ಯಾಕೆ ಪೊಲೀಸರು ದೂರು ದಾಖಲು ಮಾಡಿಕೊಂಡರೋ, ಯಾಕೆ ಇವೆಲ್ಲ ನಡೀತು ಅನ್ನೋದು ನಮಗೆ ಗೊತ್ತಿಲ್ಲ. ಇದಾದ ಮೇಲೆ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮನ್ನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ನಾವು ಪದಾಧಿಕಾರಿಗಳು ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿದ್ದೇವೆ, ನಮ್ಮ ಸಿಬ್ಬಂದಿಗಳ ಮೇಲೆ ಯಾವುದೇ ದರ್ಪ ದೌರ್ಜನ್ಯ ನಡೆದಿಲ್ಲ, ನಮ್ಮ ಕ್ಲಬ್ನಲ್ಲಿ ಯಾವುದೇ ರೀತಿಯಾದಂತ ಗಲಾಟೆ ನಡೆದಿಲ್ಲ ಅಂತ ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿದ್ದೇವೆ. ಇದು ಯಾಕೆ ಆಯ್ತು, ಇದು ಯಾರ ಷಡ್ಯಂತ್ರ ಅನ್ನೋದು ಗೊತ್ತಿಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕ್ಲಬ್ಬಿನಲ್ಲಿ, ಯಾವ ಕ್ಲಬ್ನಲ್ಲಿ ದೌರ್ಜನ್ಯ ನಡೀತು, ಯಾವ ಕ್ಲಬ್ನಲ್ಲಿ ದರ್ಪ ತೋರಿದ್ರು, ಯಾವ ಕ್ಲಬ್ನಲ್ಲಿ ಗಲಾಟೆ ಮಾಡಿದ್ರು ಅಂತ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೋ ಅದೇ ಕ್ಲಬ್ಬಿನಲ್ಲಿ ದೌರ್ಜನ್ಯಕ್ಕೊಳಗಾದರು ಎನ್ನಲಾಗುತ್ತಿರುವವರು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ನಡೆದಿಲ್ಲ, ದೌರ್ಜನ್ಯ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಶಾಸಕರು ಇದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಶಾಸಕರು ಇದಕ್ಕೇನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಅಲ್ಲ, ನಮಗೆ ಕೊಡಲ್ಲ, ವಿಬಿಸಿ ನ್ಯೂಸ್ಗೆ ಉತ್ತರ ಕೊಡಲ್ಲ, ಅವ್ರಿಗೆ ಆ ದಮ್ಮು ಆ ತಾಕತ್ತು ಇಲ್ಲ. ನಾನು ವಿಬಿಸಿ ನ್ಯೂಸ್ ಸರಿಗೆ ಉತ್ತರ ಕೊಡಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಬೇಡ, ನೀವು ನಮಗೆ ಉತ್ತರ ಕೊಡಬೇಡಿ. ಜನ ನೋಡ್ತಾ ಇದ್ದಾರಲ್ಲ, ಬೇಲೂರಿನ ಜನ 3 ದಿನಗಳಿಂದ ಏನೇನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದಾರಲ್ಲ, ಜನರಿಗೆ ಉತ್ತರ ಕೊಡಿ ಅಂತ ಹೇಳ್ತಾ ಕ್ಲಬ್ಬಿನ ಪದಾಧಿಕಾರಿಗಳು ಮಾತನಾಡಿದ್ದಾರೆ. ತಮ್ಮ ಕ್ಲಬ್ಬಿನಲ್ಲಿ ಏನಾಯ್ತು ಅಂತ ಅವ್ರ ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಮೊನ್ನೆ ನಡೆದಂತ ಘಟನೆಯಲ್ಲಿ ಬೇಲೂರು ಪ್ಲಾಂಟರ್ಸ್ ಕ್ಲಬ್ ಫೌಂಡರ್ ಟ್ರೆಷರರ್ ಆಗಿ ನಾನು ಈ ಒಂದು ಪ್ರಶ್ನೆ ಹೇಳಿಕೆ ಕೊಡ್ತಾ ಇದ್ದೀನಿ. ಏನಂತ ಅಂತಂದ್ರೆ, ಮೊನ್ನೆ ಈ ಬೇಲೂರು ವಲಯದ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ಸ್ 3 ಜನನು ಇದಕ್ಕೆ ಪ್ಲಾಂಟರ್ಸ್ ಕ್ಲಬ್ಗೆ ಊಟಕ್ಕೆ ಅಂತ ಬಂದಿರ್ತಾರೆ. ಊಟಕ್ಕೆ ಬಂದಾಗ ಊಟ ಮಾಡಿ ಬಿರಿಯಾನಿ ಕೇಳಿರ್ತಾರೆ. ಆದ್ರೆ ಬಿರಿಯಾನಿ ಇಲ್ಲ ಅಂತ ಹೇಳಿದಾಗ ಹೊರಗಡೆಯಿಂದ ತಂದು ಊಟ ಮಾಡ್ತೀವಿ ಅಂತಾದಾಗ ಅದು ನಮ್ಮ ಮ್ಯಾನೇಜರ್ ಕ್ಲಬ್ಬಿನ ಬಾಯ್ಲ ಪ್ರಕಾರ ಯಾವುದೇ ಹೊರಗಡೆನ ತಿನಿಸುಗಳನ್ನ ತರಬಾರ್ದು ಅಂತೇಳಿ ಕಟ್ಟುನಿಟ್ಟಾಗಿ ಅವ್ರಿಗೆ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನೀನಾದ್ರೂ ಮಾಡಿಕೊಡು, ಇಲ್ಲ ಅಂದ್ರೆ ಹೊರಗಡೆಯಿಂದೆಲ್ಲರೂ ತಂದು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ.
ಇಲ್ಲ ಸರ್ ಅಂತ ಹೇಳಿದಾಗ ಒಂದು ಏರುದುನಿಲಿ ನಮ್ಮ ಮ್ಯಾನೇಜರ್ ಸಮೇತ ಅದಾಗೋದಿಲ್ಲ ಸರ್ ಅಂತ ಹೇಳಿರ್ತಾನೆ. ಹಾಗೆ ನಮ್ಮ ಇಲಾಖೆಯವರು, ನಮ್ಮ ಬೇಲೂರಿನ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ಊಟ ಮಾಡಿ ಯಾವುದೇ ರೀತಿ ಜಗಳ ಆಡದಲೆ ಬಿಲ್ಲು ಸಮೇತ ಅವರು ಪೇಮೆಂಟ್ ಮಾಡಿರ್ತಾರೆ ಕ್ಲಬ್ನ. ಆಮೇಲೆ ನಾವು ಕ್ಲಬ್ನಲ್ಲಿ ಈ ತರ ಏನೋ ಘಟನೆ ನಡೀತಂತೆ ಅಂತ ಹೇಳಿ ನಾವು ಎಲ್ಲಾ ಕಮಿಟಿಯ ಎಲ್ಲಾ ಮೆಂಬರ್ಸ್ಗಳು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಕೇಳಿದಾಗ ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಆಗಿರಲ್ಲ, ಕ್ಲಬ್ ಅಲ್ಲಿ ಆಗುವಂತ ಸಾಮಾನ್ಯ ಸಣ್ಣ ಮಟ್ಟದಲ್ಲಿ ಆಗಿರುತ್ತೆ. ಮಾತಿನ ಚಕಮಕಿ ನಡೆದಿರುತ್ತೆ ಹೊರತು ಬೇರೆ ಯಾವುದೇ ರೀತಿ ನಡೆದಿರೋದಿಲ್ಲ. ಆಮೇಲೆ ನಾವು ನಮ್ಮ ಕ್ಲಬ್ಬಿನ ವತಿಯಿಂದ ಯಾರೂ ಕಂಪ್ಲೇಂಟ್ ನ ಕೊಟ್ಟಿಲ್ಲ. ಆದ್ರೂ ಇಲಾಖೆಯವರು ಬಂದು, ಡಿವೈಎಸ್ಪಿ ಅವರು ಬಂದು ನಮ್ಮ ಸಿಸಿ ಕ್ಯಾಮ್ರಾ ಮತ್ತೆ ಇದನ್ನೆಲ್ಲ ಚೆಕ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಹೇಳಿಕೆ ತಗೊಂಡಿದ್ದಾರೆ. ನಾವೆಲ್ಲ ಸದಸ್ಯರುಗಳು ಹೇಳಿಕೆಯನ್ನ ಲಿಖಿತ ಮುಖಾಂತರ ಹೇಳಿಕೆ ಕೊಟ್ಟಿದ್ದೀವಿ. ಕ್ಲಬ್ ಇಂದ ಯಾವುದೇ ರೀತಿ ನಾವು ಕಂಪ್ಲೇಂಟ್ಸ್ ನ ಕೊಟ್ಟಿಲ್ಲ. ಅದು ಯಾವ ರೀತಿ ಹೊರಗಡೆ ಕಂಪ್ಲೇಂಟ್ ಸುಮೋಟೋ ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡು ಯಾವ ತರ ಮಾಡಿದ್ರು ಅದು ನಮಗೆ ಆಕ್ಚುಲಿ ಮಾಹಿತಿ ಇಲ್ಲ, ಅಥವಾ ಇದು ಯಾರು ಪಿತೂರಿ ಅಂತನೂ ನಮಗೆ ಗೊತ್ತಿಲ್ಲ. ಬಟ್ ಯಾವ ಇಲಾಖೆಯರು ನಮಗೆ ಇಲ್ಲಿವರೆಗೂ ತಾಲೂಕು ಆಡಳಿತ ಆಗಿರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ಸ್ ಗಳಾಗಿರ್ಬೋದು ಅಲ್ಲಿ ಬಂದ್ರೆ ಸೌಜನ್ಯದಿಂದಲೇ ನಡೀತಾ ಇದೆ. ಹೆಲ್ತಿಯಾಗಿ ಕ್ಲಬ್ ಸ್ಮೂತ್ ಅಂಡ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸಂತೋಷ್, ಬೇಲೂರು. ಎಸ್, ಇದು ಬೇಲೂರಿನ ಪ್ಲಾಂಟರ್ಸ್ ಕ್ಲಬ್ಬಿನ ಸಂತೋಷ್ ಅಂತಕ್ಕಂಥವ್ರು. ಇವರು ಆ ಪ್ಲಾಂಟರ್ಸ್ ಕ್ಲಬ್ಬಿನ ಪದಾಧಿಕಾರಿಗಳಾಗಿದ್ದಾರೆ. ಸಂಸ್ಥಾಪಕ ಖಜಾಂಚಿಯಾಗಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅವರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಏನಾಗುತ್ತೆ, ಒಂದು ಪ್ರಕರಣದಲ್ಲಿ ಯಾರು ಹಲ್ಲೆಗೊಳಗಾಗಿರ್ತಾರೋ, ಯಾರು ದೌರ್ಜನ್ಯಕ್ಕೊಳಗಾಗಿರ್ತಾರೋ, ಯಾರು ಮತ್ತೊಬ್ಬರಿಂದ ಸಮಸ್ಯೆಗಳಿಗೆ ಒಳಗಾಗಿರ್ತಾರೋ ಅವರು ಹೋಗಿ ದೂರು ನೀಡುವುದು ಸಾಮಾನ್ಯ, ನಾವು ನೋಡಿದೀವಿ ಅದನ್ನ. ಆದ್ರೆ ಇಲ್ಲಿ ಏನು ನಡೆದಿಲ್ಲ ಅಂತಾರೆ ಇವರು. ಏನು ನಡೆದೇ ಇಲ್ಲ ನಮ್ಮ ಕ್ಲಬ್ ಅಲ್ಲಿ, ಇದೇನು ಅಂತ ದೊಡ್ಡ ಗಲಾಟೆನೇ ಅಲ್ಲ, ಅವರಿಂದ ನಮಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಿಲ್ಲ ಅಂತ ಕ್ಲಬ್ ಅವರೇ ಹೇಳಬೇಕಾದ್ರೆ ಮಾನ್ಯ ಶಾಸಕರು ತಮ್ಮ ಲೆಟರೇಟ್ ತಗೊಂಡು ಗೃಹ ಮಂತ್ರಿಗಳಿಗೆ ಲೆಟರ್ ಬರೆದು 3 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಕ್ಕೆ ಜನ ನೋಡ್ತಾ ಇದ್ದಾರಲ್ಲ, ಈ ನಿಮ್ಮ ಶಾಸಕರು, ಬೇಲೂರಿನ ಶಾಸಕರಾಗಿರ್ತಕ್ಕಂಥವ್ರ ಹೆಸರಂತದ್ದು ಹುಲ್ಲಳ್ಳಿ ಸುರೇಶ್, ಅವ್ರು ಹೇಳೋ ಸ್ಟೇಟ್ಮೆಂಟ್ ನೋಡಿದ್ದಾರೆ. ಈ ಕಡೆ ಪ್ಲಾಂಟರ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ಹೇಳೋ ಸ್ಟೇಟ್ಮೆಂಟ್ ಕೂಡ ಬೇಲೂರಿನ ಜನತೆ ನೋಡ್ತಾ ಇದ್ದಾರೆ. ನಾವೇನು ಆರೋಪ ಮಾಡ್ತಾ ಇಲ್ರಪ್ಪ, ಮಾನ್ಯ ಶಾಸಕರೇ, ನಾವ್ಯಾಕೆ ಆರೋಪ ಮಾಡೋಣ ನಿಮ್ಮ ಮೇಲೆ? ನಾವು ಆರೋಪ ಮಾಡೋದು, ನೀವು ಬಂದು ನಮಗೆ ಉತ್ತರ ಕೊಡಲ್ಲ ಅನ್ನೋದು, ನಾವ್ ಯಾಕೆ ಕೊಡಲ್ಲ ಸ್ವಾಮಿ ಅಂತ ಕೇಳೋದು, ಇವೇನು ನಾವಂತೂ ಮಾಡಲ್ಲ. ಇದು ಅಲ್ಲಿ ಕ್ಲಬ್ ಅವರೇ ಹೇಳ್ತಾ ಇರೋದು ಸ್ಟೇಟ್ಮೆಂಟ್. ಸಂತೋಷ್ ಅಂತಕ್ಕಂಥವ್ರು BBC ವಾಹಿನಿಯರಲ್ಲ ಅವರು, ಸಂತೋಷ್ ಅನ್ನೋರು ಕ್ಲಬ್ಬಿನವರು. ಈ ದೃಶ್ಯಾವಳಿಗಳು ಇವೆಲ್ಲವನ್ನು ಕೂಡ ನೀವು ಕೂಡ ನೋಡಿದ್ದೀರಿ. ಕ್ಷೇತ್ರದ ಮತದಾರರು ಏನಾದ್ರು ಕೇಳಿದ್ರೆ ಉತ್ತರ ಕೊಡಿ ಸ್ವಾಮಿ, ನಮಗೆ ಹೇಳ್ದಂಗೆ ಅವ್ರಿಗೂ ಕೂಡ ನಿಮ್ಗೆ ಯಾಕೆ ಉತ್ತರ ಕೊಡಬೇಕು ಅಂತ ಹೇಳ್ಬೇಡಿ. ಜನ ಕೇಳಿದ್ರೆ ಏನಾಯ್ತು ಅಂತ ಉತ್ತರ ಕೊಡಿ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.